ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನಾನು ಪವನ್ ಪ್ರಭು. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ವಿನಯ್ ಕುಲಕರ್ಣಿ ಸೇರಿದಂತೆ 16 ಜನ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ನ್ಯಾಯಾಲಯ ತೀರ್ಮಾನ ನೀಡಿದೆ. ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿರುವಂತಹ ಅಷ್ಟೂ ಜನ ಅಪರಾಧಿಗಳಿಗೆ ಈಗ ಶಿಕ್ಷೆಯ ಪ್ರಮಾಣದ ಪ್ರಕಟಿಸಿದ ಸಂತೋಷ್ ಗಜಾನನ್ ಭಟ್ ಅವರು ನ್ಯಾಯಾಧೀಶರು. ಅದರ ಜೊತೆಗೆ ಯೋಗೀಶ್ ಗೌಡ ಮಕ್ಕಳಿಗೆ 16 ಲಕ್ಷ ರೂಪಾಯಿ ನೀಡಲು ಆದೇಶವನ್ನ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರ 16 ಲಕ್ಷ ರೂಪಾಯಿಯಿಂದ ಅವರು ಪರಿಹಾರ ಮುಖಾಂತರವಾಗಿ ಅವರಿಗೆ ಆದೇಶವನ್ನ ಕೂಡ ನೀಡಿದ್ದಾರೆ. 19ನೇ ಆರೋಪಿ ಚನ್ನಕೇಶವ ಟಿಂಗರಿಕರ್ಗೆ 7 ವರ್ಷ ಜೈಲು. ಬೆಂಗಳೂರಿನ ಜನಪ್ರತಿನಿಧಿಗಳ ಹೈಕೋರ್ಟ್ ನಿಂದ ಮಹತ್ವದ ತೀರ್ಪು ಹೊರಬಂದಿದೆ. 3 ದಿನಗಳ ನಂತರ ಈ ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂತಹ ತೀರ್ಪು ಹೊರಗಡೆ ಬಂದಿರೋದ್ರಿಂದ A1 ಆರೋಪಿ ಮುತ್ತಾಗೆ ಮಾಫಿ ಸಾಕ್ಷಿ ಸ್ಥಾನ ಖಚಿತಪಡಿಸಿದ ಕೋರ್ಟ್. ನಿಜವಾಗ್ಲೂ ಸಂಚಲನ ಮೂಡಿಸಿರುವಂತಹ ರಾಜಕಾರಣದಲ್ಲಿ ಎಷ್ಟು ಕೊಲೆ ಪ್ರಕರಣಗಳು ನಡೀತಾ ಇರ್ತವೆ. ತೀರ್ಮಾನ ಬಂದಿರೋಕ್ಕೆ ಬಹಳಷ್ಟು ವರ್ಷಗಳು ಹಿಡಿತವೆ. ಅದೇ ರೀತಿ ಈ ಕೊಲೆ ಪ್ರಕರಣಕ್ಕೂ ಕೂಡ 8 ವರ್ಷಗಳ ಕಾಲ ಸುದೀರ್ಘವಾಗಿ ಈ ರಾಜಕಾರಣದಲ್ಲಿ ತೀವ್ರ ಸಂಚಲನ ಮೂಡಿಸಿದ್ದಂತಹ ಧಾರವಾಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ವಿನಯ್ ಕುಲಕರ್ಣಿಗೆ ಸೇರಿದಂತೆ ಹಾಗೂ 16 ಜನಕ್ಕೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಹೊರಡಿಸಿದ್ದು, ಇದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಟಿಂಗರಿಕರ್ ಅವ್ರಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿದ್ದಾರೆ. ಇದರ ಜೊತೆಗೆ ಉಳಿದ ಅಪರಾಧಿಗಳಿಗೂ ಶಿಕ್ಷೆಯನ್ನ ಪ್ರಕಟ ಮಾಡಿದೆ. ಈಗ ರಾಜಕೀಯವಾಗಿ ಯೋಗೀಶ್ ಗೌಡ ತನ್ನ ಪ್ರಬಲವಾದಂಥ ಎದುರಾಳಿ ಎಂಬ ಹಿನ್ನೆಲೆಯಲ್ಲಿ ಈ ಕೊಲೆ ನಡೆದಿತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕೇಸಿಂದ. ಆದರೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಚನ್ನಕೇಶ್ ಟಿಂಗರಿಕರ್ ಅವ್ರ ಜೊತೆ 17 ಜನ ಅವ್ರಿಗೂ ಕೂಡ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಗುರುವಾರ ಶಿಕ್ಷೆಯ ಪ್ರಮಾಣ ಏನು ಅನ್ನೋದು ಕಾಯ್ದಿರಿಸಿದ್ರು. ಆದರೆ ಆರೋಪಿಗಳ ಪರ ವಕೀಲರು ಏನು ಮಾಡ್ತಾರೆ, ಶಿಕ್ಷೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಿ ಅಂತ ಹೇಳಿ ಅವರು ವಾದವನ್ನು ಮಂಡಿಸ್ತಾರೆ. ಆದರೆ ನಮ್ಮ ಸಿಬಿಐ ಕಡೆ ಪರ ವಕೀಲರು ಏನು ಮಾಡ್ತಾರೆ, ಇಲ್ಲ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ದಂಡನೆ ಆಗಲೇಬೇಕು, ಜೀವಾವಧಿ ಶಿಕ್ಷೆ ಆಗಲೇಬೇಕು ಅನ್ನುವಂಥ ವಾದಗಳನ್ನ ಮಂಡನೆ ಮಾಡಿದಾಗ ಎರಡೂ ಪ್ರತಿವಾದಗಳನ್ನು ಆಲಿಸಿದ ನಂತರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ಮಹತ್ವದ ತೀರ್ಪನ್ನು ನೀಡುತ್ತಾರೆ. ಜೀವಾವಧಿ ಶಿಕ್ಷೆಯನ್ನ ವಿಧಿಸ್ತಾರೆ. ಆದರೆ ಇದೊಂದು ಮೆಸೇಜ್ ಅಂತಾನೆ ಹೇಳ್ಬೋದು ಎಲ್ಲ ಜನರಿಗೆ. ಯಾಕಂದ್ರೆ ಅಪರಾಧಿ ಒಬ್ಬ ತಪ್ಪು ಕೆಲಸ ಮಾಡ್ತಾನೆ, ಇಲ್ಲ ಏನಾದರೂ ಮರ್ಡರ್ ಮಾಡೋಕ್ಕೆ ಏನಾದ್ರು ಪ್ಲಾನ್ ಮಾಡ್ತಾನೆ ಅಂತ ಅಂದರೆ ನಿಜಕ್ಕೂ ಇದೊಂದು ಪಾಠ ನೋಡಿ. ಯಾವುದೇ ದುಶ್ಚಟಗಳಾಗಿರ್ಬೋದು, ಕಾನೂನು ಬಾಹಿರ ಕೆಲಸಗಳಾಗಿರ್ಬೋದು, ಯಾವುದೇ ಕಾನೂನು ವಿರುದ್ಧವಾಗಿ ಏನೇ ಮಾಡ್ತಾ ಇದ್ದಾನೆ ಅಂದರೆ ಇದೊಂದು ಮೆಸೇಜು. ನ್ಯಾಯ ಎಲ್ಲಿದೆ ಅಂತ ಹೇಳಿ ಯೋಚನೆ ಮಾಡ್ತಿರೋರಿಗೆ ನೋಡಿ ಇದೊಂದು ಮಹತ್ವದ ನ್ಯಾಯ ದೊರಕಿದೆ. ಸೊ ಹಾಗಾಗಿ ಕುಟುಂಬದವ್ರಿಗೂ ಕೂಡ ಧನ ಸಹಾಯ ನೀಡುವಂತೆ ಕೋರ್ಟ್ ಕೂಡ ಆದೇಶ ನೀಡಿದೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.